ನೋಡಿ, ಪಾರ್ಟಿಲೇ ನನ್ನ ಕ್ಷೇತ್ರದಲ್ಲಿ ಅನ್ಯಾಯ ಆದದ್ದು ಸ್ಟಾರ್ಟ್ ಆದದ್ದು ಇದು. ನನಗೆ ರಾಜ್ಯ ಮಟ್ಟದಲ್ಲಾಗಲಿ ಇಂಡಿಯಾದಲ್ಲಾಗಲಿ ಪಕ್ಷದಲ್ಲಿ ಸಂಘ ಪರಿವಾರದಲ್ಲಿ ಯಾವತ್ತೂ ಕೂಡ ನನಗೆ ಅನ್ಯಾಯ ಆಗಲಿಲ್ಲ. 3 ವರ್ಷ ನಾನು ಮಂತ್ರಿ ಏನಿದ್ದೆ ಅದರಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ. ಮೈಸೂರು ಉಸ್ತುವಾರಿ ಇದ್ದರೂ ಒಂದೇ ಒಂದು ಸಣ್ಣ ಇದು ಕೂಡ ಇಲ್ಲ. ನನ್ನ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಏನು ಬೆಳವಣಿಗೆ ಆಯಿತು ಆ ಬೆಳವಣಿಗೆಯನ್ನು ನಾನು ಅವ್ರ ಗಮನಕ್ಕೆ ತಂದೆ. ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಅದನ್ನು ಸಾರ್ಟ್ ಔಟ್ ಮಾಡಲಿಲ್ಲ. BJPಲಿ ಹಿಂಗೇನೆ ಎಲ್ಲ ಎಗೇನೆಸ್ಟ್ ಮಾಡ್ತಾ ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಎಲೆಕ್ಷನ್ಗಿಂತ ಮುಂಚೆನೇ ಅಂದರು. ಎಲೆಕ್ಷನ್ ಆದಮೇಲೂ ಕೂಡ ಅದೇ ಥರ ಪರಿಸ್ಥಿತಿ ಆಯಿತು. ಅವರನ್ನು ಗುಂಪೇನು ಮಾಡಿದ್ರು, ಶಿವಕುಮಾರ್ ಜೊತೆಲಿ ಹೋಯ್ತಾನೆ, ಸಿದ್ದರಾಮಯ್ಯ ಜೊತೆಲಿ ಹೋಯ್ತಾನೆ. ಶಿವಕುಮಾರ್ ಜೊತೆಲಿ ಹೋದರೆ ಸಿದ್ದರಾಮಯ್ಯ ಜೊತೆಲಿ ಹೋದ್ರೆ ಏನು ಅಫೆನ್ಸಾ? ನಾನು ಕ್ಷೇತ್ರದ ಸಮಸ್ಯೆಗೆ ಭಾಳಷ್ಟು ನಾಯಕರುಗಳಿಗೆ ಚರ್ಚೆನೂ ಕೂಡ ಮಾಡಿದ್ದೀನಿ. ಯಾರೂ ಕೂಡ ಅದಕ್ಕೆ ಪರಿಹಾರವನ್ನು ಕೊಡೋಕ್ಕೆ ಹೋಗಲಿಲ್ಲ. ಆಮೇಲೆ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ನಲ್ಲಿ ಫೋಟೋ ಪಾಂಪ್ಲೆಟ್ಸ್ ಮಾಡಿದ್ರು. ಪಾಂಪ್ಲೆಟ್ಸಲ್ಲಿ ನನ್ನ ಫೋಟೋ ಇಲ್ಲ. ಆಮೇಲೆ ನನ್ನ MP ಎಲೆಕ್ಷನ್ ಬನ್ನಿ ಕ್ಯಾನ್ವಾಸಕ್ಕೆ ಹೋಗಲಿಲ್ಲ. 2 ಎಲೆಕ್ಷನ್ನು ವಿಧಾನ ಪರಿಷತ್ಗಾಯಿತು. ಗ್ರ್ಯಾಜುಯೇಟ್ಗೊಂದು, ಟೀಚರ್ ಕಾನ್ಸ್ಟಿಟ್ಯೂನ್ಸಿಗೊಂದು. 2 ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ನನ್ನನ್ನು ಇನ್ವೈಟ್ ಮಾಡಲಿಲ್ಲ. ಅವರು BLP ಸಭೆಗೆ ಯಾವುದು ಕೂಡ ಇನ್ವೈಟ್ ಮಾಡಲ್ಲ. ಯಾವುದು ಕೂಡ ಪಕ್ಷದ ಇದರ ಚಟುವಟಿಕೆಗಳಿಗಾಗಲಿ ಯಾವುದರಾಗಲಿ ನಮ್ಮನ್ನು ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಈ ಥರ ಎಲ್ಲ ನಮಗೂ ಕೂಡ ಬೇಜಾರಿದೆ. ಆ ಬೇಜಾರನ್ನ ಇದಕ್ಕೆ ಕ್ವಶನ್ ಏನು ತೋರಿಸಲ್ಲ ನಾವು. ನಮ್ಮ ಇದಕ್ಕೇನು ಅಡಚಣೆ ಆಗಿದೆ ಅದನ್ನು ಮಾತ್ರ ನೋಡಿ, ಪಾರ್ಟಿಲೇ ನನ್ನ ಕ್ಷೇತ್ರದಲ್ಲಿ ಅನ್ಯಾಯ ಆದದ್ದು ಸ್ಟಾರ್ಟ್ ಆದದ್ದು ಇದು. ನನಗೆ ರಾಜ್ಯ ಮಟ್ಟದಲ್ಲಾಗಲಿ ಇಂಡಿಯಾದಲ್ಲಾಗಲಿ ಪಕ್ಷದಲ್ಲಿ ಸಂಘ ಪರಿವಾರದಲ್ಲಿ ಯಾವತ್ತೂ ಕೂಡ ನನಗೆ ಅನ್ಯಾಯ ಆಗಲಿಲ್ಲ. 3 ವರ್ಷ ನಾನು ಮಂತ್ರಿ ಏನಿದ್ದೆ ಅದರಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ. ಮೈಸೂರು ಉಸ್ತುವಾರಿ ಇದ್ದರೂ ಒಂದೇ ಒಂದು ಸಣ್ಣ ಇದು ಕೂಡ ಇಲ್ಲ. ನನ್ನ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಏನು ಬೆಳವಣಿಗೆ ಆಯಿತು ಆ ಬೆಳವಣಿಗೆಯನ್ನು ನಾನು ಅವ್ರ ಗಮನಕ್ಕೆ ತಂದೆ. ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಅದನ್ನು ಸಾರ್ಟ್ ಔಟ್ ಮಾಡಲಿಲ್ಲ. BJPಲಿ ಹಿಂಗೇನೆ ಎಲ್ಲ ಎಗೇನೆಸ್ಟ್ ಮಾಡ್ತಾ ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಎಲೆಕ್ಷನ್ಗಿಂತ ಮುಂಚೆನೇ ಅಂದರು. ಎಲೆಕ್ಷನ್ ಆದಮೇಲೂ ಕೂಡ ಅದೇ ಥರ ಪರಿಸ್ಥಿತಿ ಆಯಿತು. ಅವರನ್ನು ಗುಂಪೇನು ಮಾಡಿದ್ರು, ಶಿವಕುಮಾರ್ ಜೊತೆಲಿ ಹೋಯ್ತಾನೆ, ಸಿದ್ದರಾಮಯ್ಯ ಜೊತೆಲಿ ಹೋಯ್ತಾನೆ. ಶಿವಕುಮಾರ್ ಜೊತೆಲಿ ಹೋದರೆ ಸಿದ್ದರಾಮಯ್ಯ ಜೊತೆಲಿ ಹೋದ್ರೆ ಏನು ಅಫೆನ್ಸಾ? ನಾನು ಕ್ಷೇತ್ರದ ಸಮಸ್ಯೆಗೆ ಭಾಳಷ್ಟು ನಾಯಕರುಗಳಿಗೆ ಚರ್ಚೆನೂ ಕೂಡ ಮಾಡಿದ್ದೀನಿ. ಯಾರೂ ಕೂಡ ಅದಕ್ಕೆ ಪರಿಹಾರವನ್ನು ಕೊಡೋಕ್ಕೆ ಹೋಗಲಿಲ್ಲ. ಆಮೇಲೆ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ನಲ್ಲಿ ಫೋಟೋ ಪಾಂಪ್ಲೆಟ್ಸ್ ಮಾಡಿದ್ರು. ಪಾಂಪ್ಲೆಟ್ಸಲ್ಲಿ ನನ್ನ ಫೋಟೋ ಇಲ್ಲ. ಆಮೇಲೆ ನನ್ನ MP ಎಲೆಕ್ಷನ್ ಬನ್ನಿ ಕ್ಯಾನ್ವಾಸಕ್ಕೆ ಹೋಗಲಿಲ್ಲ. 2 ಎಲೆಕ್ಷನ್ನು ವಿಧಾನ ಪರಿಷತ್ಗಾಯಿತು. ಗ್ರ್ಯಾಜುಯೇಟ್ಗೊಂದು, ಟೀಚರ್ ಕಾನ್ಸ್ಟಿಟ್ಯೂನ್ಸಿಗೊಂದು. 2 ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ನನ್ನನ್ನು ಇನ್ವೈಟ್ ಮಾಡಲಿಲ್ಲ. ಅವರು BLP ಸಭೆಗೆ ಯಾವುದು ಕೂಡ ಇನ್ವೈಟ್ ಮಾಡಲ್ಲ. ಯಾವುದು ಕೂಡ ಪಕ್ಷದ ಇದರ ಚಟುವಟಿಕೆಗಳಿಗಾಗಲಿ ಯಾವುದರಾಗಲಿ ನಮ್ಮನ್ನು ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಈ ಥರ ಎಲ್ಲ ನಮಗೂ ಕೂಡ ಬೇಜಾರಿದೆ. ಆ ಬೇಜಾರನ್ನ ಇದಕ್ಕೆ ಕ್ವಶನ್ ಏನು ತೋರಿಸಲ್ಲ ನಾವು. ನಮ್ಮ ಇದಕ್ಕೇನು ಅಡಚಣೆ ಆಗಿದೆ ಅದನ್ನು ಮಾತ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.